ಕರ್ನಾಟಕ ಲೋಕಸೇವಾ ಆಯೋಗದ ವಿರುದ್ಧ ಮತ್ತೊಂದು ಆರೋಪ ಕೇಳಿಬಂದಿದ್ದು ಅಭ್ಯರ್ಥಿಗಳ ಆಯ್ಕೆಯಲ್ಲೂ ಕೂಡ ಗೋಲ್ಮಾಲ್ ನಡೆದಿದೆಯಾ? ಒಂದೇ ಕೇಂದ್ರದ ಅಭ್ಯರ್ಥಿಗಳ ರಿಸಲ್ಟ್ ನೋಡಿದ್ರೆ ಈ ಪ್ರಶ್ನೆ ಉದ್ಭವ ಆಗುತ್ತೆ. ಒಂದೇ ಕೇಂದ್ರದ ಅಭ್ಯರ್ಥಿಗಳು ಮೇನ್ಸ್ನಲ್ಲಿ ಆಯ್ಕೆಯಾಗಿರೋ ಆರೋಪ ಕೇಳಿಬಂದಿದೆ. ಒಂದೇ ಕೊಠಡಿಯಲ್ಲಿ ಪರೀಕ್ಷೆ ಬರೆದಿದ್ದ 15 ಅಭ್ಯರ್ಥಿಗಳು ಮೇನ್ಸ್ಗೆ ಆಯ್ಕೆಯಾಗಿದ್ದಾರೆ. ಸೀರಿಯಲ್ ನಂಬರ್ ಪ್ರಕಾರ ಆಯ್ಕೆಯಾಗಿದ್ದಾರೆ. ಇದು ಹೇಗೆ ಸಾಧ್ಯ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. 2025ರ ಮೇ ತಿಂಗಳಲ್ಲಿ ನಡೆದಿದ್ದ ಕೆಪಿಎಸ್ಸಿ ಪ್ರಿಲಿಮ್ಸ್ ಪರೀಕ್ಷೆ. ಕೆಪಿಎಸ್ಸಿ ರಿಸಲ್ಟ್ ವಿರುದ್ಧ ಈಗ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದು ಸಿಬಿಐ ತನಿಖೆಗೆ ಒತ್ತಾಯಿಸಿದ್ದಾರೆ. ನಿನ್ನೆಯಷ್ಟೇ ಕೆಎಎಸ್ ಗ್ರೂಪ್ ಎ ಮತ್ತು ಬಿ ವೃಂದದ ಹುದ್ದೆಯ ಫಲಿತಾಂಶ ಪ್ರಕಟ ಆಗಿತ್ತು. ವ್ಯಕ್ತಿತ್ವ ಪರೀಕ್ಷೆಗೆ ಅರ್ಹತೆ ಪಡೆದ ಅಭ್ಯರ್ಥಿಗಳ ಪಟ್ಟಿ ನಿನ್ನೆ ಬಿಡುಗಡೆಯಾಗಿತ್ತು. ಒಂದೇ ಕೇಂದ್ರದಲ್ಲಿ ಯಾರ್ಯಾರು ಪರೀಕ್ಷೆ ಬರೆದಿದ್ರಲ್ಲ, ಸೀರಿಯಲ್ ನಂಬರ್ ಪ್ರಕಾರ ಆಯ್ಕೆಯಾಗಿದ್ದಾರೆ. ಶಕ್ತಿಸೌಧದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ವರದಿ ಸಂಚಲನ ಸೃಷ್ಟಿಸಿದೆ. ಕೆಪಿಎಸ್ಸಿ ನೇಮಕಾತಿ ವರದಿ ಕೇಳಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪರಿಶೀಲನೆ ನಡೆಸಿ ವರದಿ ಕೊಡಿ ಅಂತ ಶಾಲಿನಿ ರಜನೀಶ್ ಸೂಚನೆ ಕೊಟ್ಟಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತೇನೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿ ಮಾಹಿತಿ ಕೊಟ್ಟಿದ್ದಾರೆ. ನೇಮಕಾತಿ ಬಗ್ಗೆ ಆಂತರಿಕವಾಗಿಯೂ ಪರಿಶೀಲನೆ ನಡೆಸ್ತೀವಿ. ಸುಮಾರು 5,700ಕ್ಕೂ ಅಧಿಕ ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಒಂದೊಂದು ಕೊಠಡಿಯಲ್ಲಿ 24 ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಒಂದೇ ಕೊಠಡಿಯಲ್ಲಿ 10 ರಿಂದ 12 ಅಭ್ಯರ್ಥಿಗಳ ಆಯ್ಕೆ ಸಾಮಾನ್ಯ. ನಾನೇ ಖುದ್ದಾಗಿ ತನಿಖೆ ಮಾಡಿ ಸರ್ಕಾರಕ್ಕೆ ವರದಿ ಕೊಡ್ತೀನಿ ಅಂತ ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿ ಸ್ಪಷ್ಟನೆ ನೀಡಿದ್ದಾರೆ. ಕರ್ನಾಟಕಕ್ಕೆ ಕೆಪಿಎಸ್ಸಿ ಸೆಕ್ರೆಟರಿ ಆಗಿರುವಂಥ ಜ್ಯೋತಿ ಮೇಡಮ್ ಇದ್ದಾರೆ. ಬನ್ನಿ ಕೇಳೋಣ. ಮೇಡಮ್, ಈಗ ಸಾಕಷ್ಟು ಏನು ಎಕ್ಸಾಮ್ ಆದ ಸಂದರ್ಭದಲ್ಲಿ ಈಗ ಫಲಿತಾಂಶ ಕೂಡ ಪ್ರಕಟ ಆಗಿರುವಂಥದ್ದು. ಇದರಲ್ಲಿ ಒಂದೇ ಕೊಠಡಿಯಲ್ಲಿ ಸುಮಾರು 13ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ ಅನ್ನುವಂಥದ್ದು. ನನಗೆ ಕೂಡ ಮಾಹಿತಿಯನ್ನು ವಾಟ್ಸಪ್ಪಲ್ಲಿ ಕೆಲವು ಜನ ಅಭ್ಯರ್ಥಿಗಳಿರ್ಬೋದು ಕಳಿಸಿದ್ದಾರೆ. ಅದರಲ್ಲಿ ನಾನು ಗಮನಿಸ್ದಂಗೆ 15 ಜನ ಇಲ್ಲ, 10 ಜನದ್ದು ಒಂದು ಇದೆ ಲಿಸ್ಟ್. ಒಂದು ಕೊಠಡಿನಲ್ಲಿ ಸಾಮಾನ್ಯವಾಗಿ 24 ಜನ ಹಾಕಿದ್ದಾರೆ ಇವಾಗ ಹಿಂದೆ ಎಕ್ಸಾಮ್ ನಡೆದಾಗ. ಸೊ ಅದರಲ್ಲಿ ಸೀರಿಯಲ್ ಆಗಿ 10 ಜನ ಪಾಸ್ ಆಗಿರೋದು ಕಂಡು ಬರ್ತಾ ಇದೆ. ಬಟ್ ಇದು ಒಂದು ಕೊಠಡಿ ಅಂತಂದರೆ ನಾವೀಗ ಅದನ್ನು ಚೆಕ್ ಮಾಡಲಿಕ್ಕೆ ನಮ್ಮ ಇವ್ರ ಹತ್ರ ತೊಗೊಂಡಿದ್ದೀವಿ ನಾವು. ಏನಂದರೆ ಅದು ಒಂದೇ ಕೊಠಡಿನ ಅಥವಾ ಬೇರೆ ಬೇರೆ ಕೊಠಡಿ ಇತ್ತಾ ಏನು ಅಂತ ಹೇಳಿ. ಸೊ ಒಂದೇ ಕೊಠಡಿನಲ್ಲಿ 10 ಜನ ಪಾಸ್ ಆಗಿದ್ರೆ 24 ಜನದಲ್ಲಿ ಅದು ತುಂಬ ಕಾಮನ್ ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ಆಗಲೇಬಾರ್ದು ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಆಗಿರ್ಬೋದು, ಓದಿರೋರು ಇದ್ದರೆ ಒಂದು ಕಡೆ ಆಗಿರ್ಬೋದು. ಬಟ್ ಈ ಥರದ್ದು ಒಂದು ಪ್ರಕರಣ ಮಾತ್ರ ನನ್ನ ಗಮನದಲ್ಲಿದೆ. ಅದನ್ನು 10 ಜನ ಸೀರಿಯಲ್ ನಂಬರ್ ಒಟ್ಟಿಗೆ ಏನಿದೆ ಅದನ್ನು ನಾವು ಪರಿಶೀಲನೆ ಮಾಡ್ತಿದ್ದೀವಿ. ಒಂದೇ ಕೊಠಡಿಯಲ್ಲಿದ್ರಾ ಅಥವಾ ಬೇರೆ ಬೇರೆ ಕೊಠಡಿಯಲ್ಲಿದ್ರಾ ಅಂತ. ಈ ಲಿಸ್ಟ್ ನೋಡಿದ್ರೆ ಮಾತ್ರ ಅದು ಒಂದೇ ಕಡೆ ಬರುತ್ತೆ. ಯಾಕಂದರೆ ನಾವು ರೂಮ್ ನಂಬರ್ ಏನು ಹಾಕಿರಲ್ಲ. ಸೊ ಹಾಗಾಗಿ ಅದು ಒಂದೇ ಕಡೆ ಬರ್ತಾ ಇದೆ. ಅದನ್ನು ಮತ್ತೆ ಡೀಪಾಗಿ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ, ಯಾವ ಸೆಂಟರ್ನಲ್ಲಿ ಈ ಥರದ್ದು ಆಗಿರೋದು ಅಂತ. ಸೊ ಅದನ್ನು ಪರಿಶೀಲನೆ ಮಾಡ್ಕೋತೀವಿ. ಬಟ್ ಚಾನ್ಸಸ್ ವಿಲ್ ಬಿ ದೇರ್. ಒನ್ ಆರ್ 2 ಕೇಸಸ್ ಆ ಥರ ಆಗಿರ್ಬೋದು. ಆ್ಯಂಡ್ CCTV ಹಾಕಿರ್ತೀವಿ. ಸೊ ಇನ್ವಿಜಿಲೇಷನ್ಸ್ಗೆ ಜನ ಇರ್ತಾರೆ, ಜೊತೆಗೆ ನಮ್ಮಿಂದನೂ ಲೋಕಲ್ ಇನ್ವಿಜಿಲೇಷನ್ ಆಫೀಸರ್ ಒಬ್ಬರು ಹೋಗಿರ್ತಾರೆ. ಸೊ ಇವೆಲ್ಲ ಕ್ರಮಗಳನ್ನು, ಏನು ಸುರಕ್ಷತಾ ಕ್ರಮಗಳನ್ನು ತಗೊಂಡ ಮೇಲೇನೂ ಕೂಡ ಇವೆಲ್ಲ ಆಗಿದೆಯಾ ಇಲ್ವಾ ಅನ್ನೋಂಥ ಅನುಮಾನ ಮೂಡಿದರೆ ಯಾರು ಬೇಕಾದರೂ CCTVಯನ್ನು ಪರಿಶೀಲನೆ ಮಾಡ್ಕೋಬೋದು. ನಾವು ಕೂಡ ಪರಿಶೀಲನೆ ಮಾಡಿದ್ದೀವಿ. ಸಾಕಷ್ಟು ದುಡ್ಡು ಕೊಟ್ಟು ಪಾಸ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕೇಳಿ ಬರ್ತಾ ಇರುವಂಥದ್ದು. ಇಲ್ಲ, ಅದು ಒಂದೇ ಫ್ಯಾಮಿಲಿ ಅನ್ನೋದ್ರ ಬಗ್ಗೆ ನಾನು ವೆರಿಫೈ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಹಿಂದೆ ಕೂಡ ಯಾವಾಗಲೂ ಒಮ್ಮೆ ನಡೆದಿತ್ತು ಇದು, ಭಾಳ ಹಿಂದೆ ಅಂಥೇಳಿ ಒಂದೇ ಫ್ಯಾಮಿಲಿನವರು ಅಂಥೇಳಿ ಅದು ಭಾಳ ನ್ಯಾಯಾಲಯಕ್ಕೆಲ್ಲ ಹೋಗಿ ಆಗಿತ್ತು. ಸೊ ಹಂಗಾಗಿ ನಾವು ಇದನ್ನು ಪರಿಶೀಲನೆ ಮಾಡ್ಕೊಂಡಿದ್ದೀವಿ. ನಮ್ಮ COE ಅವರು ಏನಿದ್ದಾರೆ, ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಅವರು, ಅವ್ರ ಹತ್ರ ನಾನು ಮಾಹಿತಿ ಎಲ್ಲ ತೊಗೊಂಡಿದ್ದೀನಿ. ಅದು ಬಹುಶಃ ಸರ್ನೇಮ್ ಒಂದೇ ಇದ್ದಿರಬಹುದು, ಬಟ್ ಕ್ಯಾಟಗರಿ ವೈಸ್ ಎಲ್ಲ ಬೇರೆ ಇದ್ದಾರೆ. ಅವ್ರು ಒಂದೇ ಫ್ಯಾಮಿಲಿನವರು ಅಂತ ನಮಗೆ ಕಂಡು ಬಂದಿಲ್ಲ. ಸೊ ಹಂಗಾಗಿ ಆ ಥರ ಆಗಿಲ್ಲ. ಈಗ ಕಳೆದ ಮೇ ತಿಂಗಳಲ್ಲಿ ಮೇನ್ಸ್ ಎಕ್ಸಾಮ್ ನಡೆಯುತ್ತೆ KS. ಆ ಪರೀಕ್ಷೆಯಲ್ಲೂ ಕೂಡ ಅಂದರೆ ಪರೀಕ್ಷೆಗೆ ಮುಂಚಿತವಾಗಿ ಬಂಡಲ್ಗಳನ್ನು, ಸೀಲ್ಗಳನ್ನು ಓಪನ್ ಮಾಡಿದ್ದಾರೆ ಅನ್ನುವಂಥದ್ದು ಮೇಡಮ್. ಇಲ್ಲ, ಆ ಥರ ಯಾವುದೂ ಆಗಲಿಲ್ಲ. ನನ್ನ ಗಮನಕ್ಕೇನು ಬಂದಿಲ್ಲ. ನಾನು ಇತ್ತೀಚೆಗೆ ಬಂದಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.